ತೆಗೆದುಕೊಳ್ಳೋದಕ್ಕೆ ಕಾರಣಗಳು ಇವರು ಹೇಳ್ತಾರೆ. ಸಾರ್ವಜನಿಕ ಹಿತಾಸಕ್ತಿ. ಅದಕ್ಕಿಂತ ಮೊದಲು ಅಲ್ಲಿ ಏನಾಯಿತು ಅನ್ನೋದನ್ನು ಒಂದು 15 ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಅಲ್ಲಾಗಿರೋದ್ರಲ್ಲಿ ಶಿವಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ, ಕಲ್ಲು ಎಸೀತಾರೆ, ಪೊಲೀಸರು ಇದು ಡಿಸ್ಟ್ರಿಕ್ಟ್ ಕಲೆಕ್ಟರು ಮತ್ತು SP ಅವರ ವಾಹನವನ್ನು ಡ್ಯಾಮೇಜ್ ಮಾಡ್ತಾರೆ, ಬಡಿಗೆ ತೋರಿಸ್ಕೊಂಡು ಅಲ್ಲಿ ಮೆರವಣಿಗೆ ಮಾಡ್ತಾರೆ. ಇಷ್ಟು ಆಗಿದೆ. ಇವಾಗ ಇವ್ರು ಹೇಳೋದಕ್ಕೆ ಬರ್ತೀನಿ ನಾನು. ಇವರು ವಾಪಸ್ ಹೇಳೋಕ್ಕೆ ಕಾರಣಗಳು ಏನೇನಿದೆ ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ತಾರೆ. ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನಿದೆ? ನಂಬರ್ 1 ಸ್ಟಾಪ್. ನೀವು ಮಾತಾಡುವಾಗ ನಾನು ಆಯ್ತು. ಪ್ರತಿಭಟನೆಗಳು ಅಂತ ಹೇಳಿದ್ರು. ಯಾವುದೇ ಕನ್ನಡ ಸಂಘ, ರೈತರ ಹೋರಾಟ ತರ ಪ್ರತಿಭಟನೆ ಅಂತ ಹೇಳ್ತೀವಿ ನಾವು ಅದನ್ನ. ಆ ತರದ ಪ್ರತಿಭಟನೆ ಎಲ್ಲಿದೆ ಇಲ್ಲಿ? ನಂಬರ್ 2. ಮೂರನೇದು ಹೇಳಿದ್ರು ಸಾಮಾಜಿಕ ಸೌಹಾರ್ದ ಕಾಪಾಡೋದು ಅಂತ ಹೇಳಿದ್ರು. ಇದೇನಾ ಸಾಮಾಜಿಕ ಸೌಹಾರ್ದ ಕಾಪಾಡೋ ರೀತಿ ಕಾಂಗ್ರೆಸ್ನವರಿಗೆ? ಮೂರನೇ ಪ್ರಶ್ನೆ. ನಾಲ್ಕನೇದು ಸಾಕ್ಷ್ಯದ ಕೊರತೆ ಅಂತ ಹೇಳಿದ್ದಾರೆ. ಇದು ಬೇರೆ ಯಾರು ಹಾಕಿರೋ ಕೇಸ್ ಅಲ್ಲ, ಸ್ವತಃ ಪೊಲೀಸರೇ ಹಾಕಿರುವಂತದ್ದು. ಪೊಲೀಸರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವರ ವೆಹಿಕಲ್ ಡ್ಯಾಮೇಜ್ ಮಾಡಿದ್ದಾರೆ, DC ಅವರ ವೆಹಿಕಲ್ ಡ್ಯಾಮೇಜ್ ಮಾಡಿದ್ದಾರೆ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಸಾಕ್ಷ್ಯ ಕೊರತೆ ನಿಮ್ಗೆ ಹೆಂಗ್ ಕಂಡು ಬಂತು? ಆಯ್ತಾ? ತಪ್ಪಾಗಿ ದಾಖಲು ಅಂತ ಹೇಳ್ತಾರೆ. ಏನಂತ ತಪ್ಪಾಗಿ ದಾಖಲೆ ಆಗಿದೆ? ಪೊಲೀಸರೇನು ಸುಮ್ಸುಮ್ನೆ ದಾಖಲು ಮಾಡ್ತಾರಾ? ಆಯ್ತಾ? ಪೊಲೀಸರೇನು ಸುಮ್ಸುಮ್ನೆ ದಾಖಲೆ ಮಾಡ್ತಾರಾ ಮೇಡಮ್? ತಪ್ಪಾಗಿ ದಾಖಲೆ ಎಲ್ಲಾಗಿದೆ? ತಾಂತ್ರಿಕ ಕಾರಣ ಅಂತ ಹೇಳ್ತಾರೆ. ಆಯ್ತಾ? ತಾಂತ್ರಿಕ ಕಾರಣಗಳು ಯಾವ್ದು ಬರುತ್ತೆ ಇಲ್ಲಿ? ಅದರಿಂದಾಗಿ ಇದರಲ್ಲಿ ಸ್ಪಷ್ಟವಾಗಿ ನನಗೆ 5-6 ಕಾಂಗ್ರೆಸ್ನ ಹಿಡನ್ ಎಜೆಂಡಾಗಳು ಅಷ್ಟೇ ಅಲ್ಲ ಕಪಟತನ ತೋರಿಸುತ್ತೆ. ಒಂದು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅಪೀಸ್ಮೆಂಟ್, ತುಷ್ಟೀಕರಣ, ರಾಜಕಾರಣ. ನಂಬರ್ 1. ಎರಡನೇದಾಗಿ ಈ ತರದ ಕೆಲಸ ಮಾಡೋದ್ರಿಂದಾಗಿ ಪೊಲೀಸರ ನೈತಿಕತೆಯನ್ನ ಅಥವಾ ಆತ್ಮಸ್ಥೈರ್ಯವನ್ನ ಉಡುಗಿಸಿದಂತ ಒಂದು ಕೆಲಸ ಆಗುತ್ತೆ. ಇದು ಕಾಂಗ್ರೆಸ್ನವರು ಇದಕ್ಕೆ ನೇರ ಹೊಣೆ ಅಂತ ಹೇಳ್ತೀನಿ. ಮೂರನೇದು, ಕಾನೂನು ಬಾಹಿರತೆ ಮತ್ತೆ ರೌಡಿಸಮ್ಗೆ ಪ್ರಚೋದನೆ ಮಾಡಿದಾಗ ಆಗುತ್ತೆ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ಇತಿಹಾಸದಲ್ಲಿ ರೌಡಿಸಮ್ಗೆ ಬೆಲೆ ಕೊಟ್ಕೊಂಡೇ ಬಂದಿರುವಂತದ್ದು. ಈ ಕೇಸಲ್ಲೂ ಕೂಡ ಅದೇ ಆಗತ್ತೆ, ಅದನ್ನೇ ಮಾಡಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು, ಇವ್ರು ಯಾವತ್ತೂ ಹೇಳ್ತಾರಲ್ಲ ಸಂವಿಧಾನವನ್ನ ನಾವು ರಕ್ಷಕರು, ಸಂವಿಧಾನ ರಕ್ಷಣೆ ಮಾಡ್ಬೇಕಂತ. ಸಂವಿಧಾನದಲ್ಲಿ ಎಲ್ಲಿ ಈ ತರ ಸಂವಿಧಾನ ಮಾಡುವಂತ ಕೆಲಸಗಳು ಸಂವಿಧಾನ ರಕ್ಷಣೆ ಅಂತ ಎಲ್ಲಿ ಬರೆದಿದ್ದಾರೆ? ಆ ಮೂಲಕ ಇವರು ಸಂವಿಧಾನಕ್ಕೆ ಮಾಡ್ತಿರುವಂತ ಅಪಚಾರ ಅಷ್ಟೇ.